ನನ್ನ ಹೆಸರು ಅಮೃತಟಿ. GHS ಚಿತ್ತೂರಿಂದ 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಫಸ್ಟು ನಿನ್ನೆ 10th ಮಕ್ಕಳು ಮೊನ್ನೆ ಸ್ಕೂಲ್ ಬಿಡಬೇಕಾದ್ರೆ 10th ಮಕ್ಕಳಿಗೆ ಎಲ್ಲರಿಗೂ ಕುಸ್ಕೂರಲ್ಲಿ ನಿಮಗೆ ಮಾರ್ಗದರ್ಶನ ಒಬ್ಬರು ಸರ್ ಕೊಡ್ತಾರೆ ಅಂತ ಹೇಳಿದರು. ಆವಾಗ ನಾವು ನಮ್ಮದೇ ಓದ್ಕೊಂಡು ಭಾಳ ಇದಾವೆ, ಈಗ ಮಾರ್ಗದರ್ಶನ ಕೊಡೋಕೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡು ನಾ ಬರಲ್ಲಪ್ಪ ಅಂದ್ಕೊಂಡಿದ್ದೆ. ಅಂದರೂ ಏನಾದರೂ ಒಂದು ಉಪಯೋಗ ಆಗ್ತೈತೆ ಅಂತ ಹೇಳಿ ಬಂದೆ ಇವತ್ತು. ಅಂದರೆ ಎಷ್ಟು ಬೋರ್ ಇರ್ತತೇನೋ, ಅವ್ರು ಹೆಂಗೆ ಮಾಡ್ತಾರೇನೋ. ಒಂದು ಪ್ರೋಗ್ರಾಮ್ ಮಾಡಿದರೆ ಒಂದು ಭಾಷಣ ಕೇಳೋಕ್ಕೆ ಅಯ್ಯೋ ಯಾವಾಗ ಮುಗಿಸ್ತಾರೇನೋ ಅಂತ ಕಾಯ್ತಾ ಇರ್ತೀವಿ. ಅಂದರೆ ನಂಗೆ ಇವತ್ತು ಸ್ವಲ್ಪ ಬೇಜಾರಾಗಲಿಲ್ಲ. ಈ ಸರ್ ನಮ್ಗೆ ಎಷ್ಟು ಒಂದು ಸ್ವಲ್ಪ ಈಗ ಒಂದು ವಿಷಯದ ಬಗ್ಗೆ ಇಟ್ಕೊಂಡು ಅದನ್ನೇ ಕರೀಲಿಲ್ಲ, ಒಂದು ಸ್ವಲ್ಪ ಜೋಕು ಮಾಡಿದ್ರು, ನಗ್ಸಿದ್ರು, ಎಲ್ಲರನ್ನೂ ವಿವರಣೆ ಮಾರ್ಗದರ್ಶನ ಎಲ್ಲದನ್ನೂ ಕೊಟ್ಟರು. ನಮ್ಗೆ ತುಂಬ ಖುಷಿ ಆಯ್ತು. ಬೆಳಗ್ಗೆಯಿಂದ ನಾನು ಇಷ್ಟೊತ್ತು ತನಕ ಹೆಂಗೆ ಟೈಮ್ ಕಳೆದು ಅಂತಲೇ ಗೊತ್ತಾಗ್ತಾ ಇಲ್ಲ. ಯಾವಾಗಲೂ ಆದರೂ ಅಷ್ಟೇ, ನಾವು ಏನಾದರೂ ಕೆಲಸ ನಮ್ಮ ಜೀವನದಲ್ಲಿ ಏನಾದರೂ ಕೆಲಸ ಮಾಡ್ತೀವಿ, ಹೆಂಗಾದ್ರೂ ಟೈಮ್ ವೇಸ್ಟ್ ಮಾಡ್ತೀವಿ. ಅಂದರೆ ಇಂಥಕ್ಕೆ ಇಂಥ ಕೆಲಸಕ್ಕೋಸ್ಕರ ಉಪಯೋಗ ಮಾಡ್ಕೋಬೇಕಾಗಿದ್ದು ನಮ್ಮ ಜೀವನದಾಗ ಒಂದು ಅಮೂಲ್ಯ ಸಮಯ ಅನ್ಬೋದಿದ್ದು. ಯಾಕಂದರೆ ಮಾರ್ಗದರ್ಶಕ ನಾವು ಕಲಿಯೋದು ಭಾಳ ಇರ್ತೈತಿ. ಅಂದರೆ ನಮಗೆ ಮಾರ್ಗದರ್ಶನ ಮಾಡೋದು ಯಾರಿಗೆ ಸಿಕ್ಕಿರಲ್ಲ. ಅದಕ್ಕೋಸ್ಕರ ಸಿಕ್ಕಾಗ ಉಪಯೋಗಿಸ್ಕೋಬೇಕು. ನಮಗೆ ಇವತ್ತು ಎಷ್ಟು ವಿಷಯ ಗೊತ್ತಾತಂದರೆ, ಈಗ ಬರೀ ಹಣ ಹೆಂಗೆ ಖರ್ಚು ಮಾಡ್ತೇವೆ ಅಂದರೆ ತಂದೆ ತಾಯಿ ಕಷ್ಟ ಗೊತ್ತಿರಲ್ಲ. ಈಗ ಸರ್ ಎಲ್ಲ ಹೇಳ್ತಾರೆ, ಎಷ್ಟು ಸರಿ ಹೇಳ್ತಾರೆ ಚೆನ್ನಾಗಿ ಓದ್ರಿ ಅಂತ. ನಾವು ಪ್ರಯತ್ನ ಪಡ್ತೀವಿ, ಬಟ್ ಅದು ಓದ್ತೀವಿ, ಎಷ್ಟು ಓದಿದ್ರು ತಲೆಗೆ ಹತ್ತಲ್ಲ. ಆಮೇಲೆ ಓದ್ಬೇಕಾದ್ರೆ ಎಕ್ಸಾಮ್ ಟೈಮಿಗೆ ನಾವು ಓದಿದ್ರದೇ ಬಂದಿರಲ್ಲ, ಅವಾಗ ಬೇಜಾರಾಗತ್ತೆ. ಇವತ್ತು ಈ ಸರ್ ಹೇಳಿದ್ರಿಂದ ನಮ್ಗೆ ತುಂಬ ಖುಷಿ ಆಯಿತು. ನಾವು 100% ರಿಸಲ್ಟ್ ಮಾಡೋ ಅನ್ನೋ ಭರವಸೆ ಐತಿ. ನಮ್ಮ ತಂದೆ ತಾಯಿ ಇನ್ನೊಬ್ರ ಮುಂದೆ ನಮ್ಮ ರಿಸಲ್ಟನ್ನು ಹೇಳಿ ಅಹಂಕಾರದಿಂದ ಹೇಳ್ಕೋಬೇಕು ಅಂತ ಗುರಿ ಒಂದು ಇಟ್ಕೊಂಡೇನೆ. ಜೈ ಹಿಂದ್, ಜೈ ಕರ್ನಾಟಕ.